ಈಶ್ವರನೇ ನಿಮ್ಮನ್ನು ನಮ್ಮ ಮನೆವರೆಗೂ ಕಳಿಸಿದ್ದಾನೆ. ದಯವಿಟ್ಟು ಒಳಗಡೆ ಬಂದು ಭೋಜನ ಸ್ವೀಕರಿಸಿ. ಕ್ಷಮಿಸಿ ಅಮ್ಮ, ನಮ್ಗೆ ಊಟ ಏನೂ ಬೇಡ, ನೀರು ಕೊಟ್ಟರೆ ಸಾಕು. ನೋಡಿ, ದಯವಿಟ್ಟು ಹಾಗೆ ಹೇಳಬೇಡಿ. ನೀವು ನಮ್ಮ ಮನೆ ಒಳಗೆ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಲೇಬೇಕು. ನೋಡಿ ಸ್ವಾಮಿಗಳೇ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಊಟ ಮಾಡಿ. ನಮ್ಮ ಹರಕೆ ತೀರ್ಸೋದಕ್ಕೊಂದು ಅವಕಾಶ ಮಾಡಿಕೊಡಿ. ಬನ್ನಿ ಒಳಗಡೆ. ಅಣ್ಣ ಅಣ್ಣ ಏನೇ ಮಲ್ಲಿ? ಅಣ್ಣ ಹೇಗಿದ್ರು ಊಟ ಮಾಡಿ ಅಂತ ಇದ್ದಾರೆ. ತುಂಬ ಹಸಿವಾಗ್ತಿದೆ, ಊಟ ಮಾಡ್ಕೊಂಡೇ ಹೋಗೋಣ. ಸರಿ ಅಮ್ಮ, ಆ ಶಿವನ ಇಚ್ಛೆ ಅಂತೆ ಆಗಲಿ. ಇದೆ ಅಕ್ಕ ಇರೋ ಮನೆ. ನಾನು ಒಳಗೆ ಹೋದರೆ ನಾನೇ ಅಣ್ಣನ ಕರ್ಕೊಬಂದಿದ್ದು ಅಂತ ಅಕ್ಕ ಬೇಜಾರು ಮಾಡ್ಕೊತಾಳೆ.